ವಕೀಲರು ಹಾಗೆ ಪೊಲೀಸರ ನಡುವಿನ ವಾಗ್ವಾದ ತಾರಕಕ್ಕೆ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ವಾಗ್ವಾದ ರಾಜಕೀಯಕ್ಕೂ ಕೂಡ ತಿರುಗಿರ್ತಕ್ಕಂಥದ್ದು. ಸದ್ಯ ಈಗ ನಮ್ಮ ಜೊತೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಪೊಲೀಸರ ಮತ್ತೆ ಹಾಗೆ ವಕೀಲರ ನಡುವೆ ವಾಗ್ವಾದ ಸಾಕಷ್ಟು ತಾರಕಕ್ಕೇರಿದೆ, ಏನ್ ಹೇಳ್ತೀರಿ ಸರ್? ಕಳೆದ 15-20 ದಿನದಿಂದನೂ ಕೂಡ ವಕೀಲರು ಧರಣಿ, ಹೋರಾಟ, ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದಾರೆ. ಏನು ಜ್ಞಾನವ್ಯಾಪಿ ಶಿವಲಿಂಗ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಗಲಾಟೆ ಇದು. ಆ ಶಿವಲಿಂಗದ ಬಗ್ಗೆ ಅವಹೇಳನಕಾರಿಯಾದಂಥ ಪದ, ಹಿಂದೂಗಳ ಬಗ್ಗೆ ಅವಹೇಳನಕಾರಿಯಾದ ಪದ, ಜಡ್ಜ್ಮೆಂಟ್ ಕೊಟ್ಟು ಅಲ್ಲಿ ಪೂಜೆ ನಡಿಬೇಕು ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಂತ ಜಡ್ಜ್ ಬಗ್ಗೆ ಅವಹೇಳನಕಾರಿ ಪದಗಳನ್ನ ಒಬ್ಬ ಮುಸ್ಲಿಂ ವಕೀಲ ಹಾಕಿದ್ದಾನೆ. ಅದರ ವಿರುದ್ಧ ಪ್ರತಿಭಟನೆ, ಹೋರಾಟ ಎಲ್ಲ ಆಗಿದೆ. ಲಾಯರ್ಸ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಕೊಟ್ಟ ಮೇಲೆ 3ನೇ ತಾರೀಕು ಏನೋ ಕೊಟ್ಟಿದ್ದಾರೆ, 6ನೇ ತಾರೀಕು ಕೊಟ್ಟಿದ್ದಾರೆ. 6ನೇ ತಾರೀಕಿಂದ ಇದುವರೆಗೂ ಯಾವುದು ಕೇಸೇ ಲಾಡ್ಜ್ ಮಾಡಲಿಲ್ಲ. ಈ ಇನ್ಸ್ಪೆಕ್ಟ್ರೇ ಮಧ್ಯವರ್ತಿಯಾಗಿ ಕೆಲಸ ಮಾಡಿ ಅವ್ರ ಹತ್ರ ಕೌಂಟರ್ ಕಂಪ್ಲೇಂಟ್ ತಗೊಂಡು ಲಾಯರ್ಗಳ ಮೇಲೆ 40 ಜನ ಲಾಯರ್ಗಳ ಮೇಲೆ ಎಫ್ಐಆರ್ ಹರಿದಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಆ ಇನ್ಸ್ಪೆಕ್ಟರ್ ಕೋಮುವಾದಿ ರೀತಿ ನಡ್ಕೊಂಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಲಾಯರ್ಸ್ ಎಲ್ಲ ಇವತ್ತು ಪ್ರತಿಭಟನೆ, ನಮ್ಮ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಇಡೀ ಮೈಸೂರು, ಮಂಡ್ಯ ಎಲ್ಲಾ ಕಡೆಯಿಂದನೂ ಲಾಯರ್ಸ್ ಬಂದಿದ್ದಾರೆ. ನಮ್ಮ ರಾಜ್ಯದ ಲಾಯರ್ಸ್ ಬಂದಿದ್ದಾರೆ, ಮತ್ತೆ ಡೆಲ್ಲಿಯಿಂದನೂ ಕೂಡ ಬಂದಿದ್ದಾರೆ. ಒಂದು ದೊಡ್ಡ ಹೋರಾಟ ಆಗ್ತಾ ಇದೆ. ಸರ್, ಅಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತಂದ್ರೆ ಭಯ ಏನಾದ್ರು ಇದೆಯಾ? 100% ಭಯ ಇದೆ. ಇಲ್ಲೇನು ನಡೆಯೋದೇ ಇಲ್ಲಲ್ಲ. ಅಧಿಕಾರಿಗಳೆಲ್ಲ ದುಡ್ಡು ಕೊಟ್ಟು ಬಂದಿರೋದು ಇಲ್ಲಿಗೆ. ಸೊ ದುಡ್ಡು ಕೊಟ್ಟು ಬಂದಿರೋದ್ರಿಂದ ಇಲ್ಲಿ ಮೇಲೆ ಬರೋ ಆದೇಶಗಳ ಪಾಲನೆ ಮಾಡೋದಷ್ಟೇ ಇಲ್ಲಿ ಇರೋದು. ಮೇಲೆ ಬರೋ ಆದೇಶಗಳೆಲ್ಲ ಕೋಮುವಾದಿ ಆದೇಶಗಳು, ಅದನ್ನ ಫಾಲೋ ಮಾಡ್ತಾರೆ. ಯಾರ ಭಯ ಇದೆ ಸರ್ ಅಧಿಕಾರಿಗಳಿಗೆ? ಎಲ್ಲ ಪ್ರಪಂಚಕ್ಕೆ ಗೊತ್ತಿರುವಂತದ್ದು, ಪ್ರಪಂಚಕ್ಕೆ ಎಲ್ಲ ಗೊತ್ತಿರೋದು. ಅದನ್ನ ನನ್ನ ಬಾಯಲ್ಲೇ ಕೇಳಿಸ್ತೀರ. ಯಾರು ಅಂತ ಸರ್? ನೋಡಿ, ಇಡೀ ಕಾಂಗ್ರೆಸ್ ಪಾರ್ಟಿ, ಇಲ್ಲಿ MLA ಇರ್ಬೋದು, ಮಂತ್ರಿಗಳಿರ್ಬೋದು, MP ಇರ್ಬೋದು, ಎಲ್ಲರದು ಪಾತ್ರ ಇದ್ದೇ ಇರ್ತೈತಿ ಇದರಲ್ಲಿ. ಈ ವಿಚಾರವಾಗಿ ಸಿಎಂ ಅವರು ಕೂಡ ರಿಯಾಕ್ಟ್ ಮಾಡ್ಲಿಕ್ಕೆ ಹಿಂದೆ ಸದ್ದಿದ್ದಾರೆ ಅನ್ನೋ ಒಂದು ಮಾಹಿತಿ. ಅವ್ರು ಮಾಡಲ್ಲ ರೀ. ಅವರು ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅವ್ರದ್ದು. ಮತ್ತೆ DK ಶಿವಕುಮಾರ್ ಅವ್ರು ಹೇಳ್ತಾರೆ ನನ್ನ ಹೆಸರಲ್ಲೇ ಶಿವ ಅಂತ ಹೇಳ್ತಾರೆ. ಈ ಮನೆ ಬಡ್ಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ? ಎಲ್ಲ ಅನುದಾನನೆಲ್ಲ ಕೊಟ್ಟಿದ್ದಾರೆ ಅವರು. ಯಾರಿಗೆ? ಅವ್ರಿಗೆ, ಅಲ್ಪಸಂಖ್ಯಾತರಿಗೆ. ಅಂದ್ರೆ ಒಂದ್ ರೀತಿ ಸರ್ಕಾರ ಪೂರ್ತಿ ಅಲ್ಪಸಂಖ್ಯಾತರನ್ನ ಓಲೈಸೋದು, ಬಹುಸಂಖ್ಯಾತರನ್ನ ಕಡ್ಗಣನೆ ಮಾಡೋದು, 2ನೇ ದರ್ಜೆಯ ಒಂದು ಸಿಟಿಸನ್ಸ್ ತರ ನೋಡುವಂಥದ್ದು ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಯರ್ಸ್ ಅವರ ಕಾನೂನು ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಕಾನೂನು ರೀತಿಯ ಹೋರಾಟಕ್ಕೆ ನಾನು ಬೆಂಬಲ ಕೊಡೋಕೆ ಬಂದಿದ್ದೀನಿ. ನಾನು ಅಂದ್ರೆ ಅಲ್ಪಸಂಖ್ಯಾತರ ಪರವಾಗೇ ನಿಂತಿದ್ದ ಸರ್ಕಾರ ಪೂರ್ತಿ ಅವ್ರಿಗಿಂತ ಜಾಸ್ತಿ ಓವರ್ ಅಂತಾರಲ್ಲ, ಓವರ್ ಇಡೀ ಸರ್ಕಾರನೇ, ಅದು ಬಿಡ್ರಿ, ಇಡೀ ಸರ್ಕಾರನೇ ಹೇಳಿದ್ರಲ್ಲ ಮುಲ್ಲಾಗಳಿಗೆ ನಾವು 10,000 ಕೋಟಿ ಕೊಡ್ತೀನಿ ಅಂತ. ಇಡೀ ಸರ್ಕಾರನೇ ಅದರಲ್ಲೇ ನಿಂತಿರೋದು, ಅದರ ಪರವಾಗೇ ಇರುವಂತದ್ದು. ಪ್ರಮುಖವಾಗಿ ಏನು ಈ ಒಂದು ವಕೀಲರ ಮೇಲೆ ವಿರುದ್ಧ ಎಫ್ಐಆರ್ ದಾಖಲೆಗೆ ಕೂಡ ಸಂಸದರ ಕಾರಣ ಅನ್ನೋದೊಂದು ಆರೋಪ ಕೇಳಿ ಬರ್ತಿದೆ. ನೋಡಿ, ಯಾರನ ಇರಲಿ, ಇಲ್ಲಿ ಕಾನೂನು ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕಬೇಕು, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇದು ಇಲ್ಲಿನ ಲಾಯರ್ಸ್ ವಾದ ಮತ್ತು ಕಂಪ್ಲೇಂಟು ಅದೇ ತರ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ನಡವಳಿಕೆನೂ ಕೂಡ ಇನ್ಸ್ಪೆಕ್ಟರ್ ಮಾಡಿದ್ದಾನೆ. ಅದಕ್ಕೆ ನಾನು ಬೆಂಬಲವನ್ನ ಕೊಟ್ಟಿದ್ದೀನಿ. ಈ ಹೋರಾಟ ಎಲ್ಲಿವರೆಗೂ ಹೋಗುತ್ತೆ ಸರ್? ಅವ್ರು ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ವಿಧಾನಸೌಧ ಮುತ್ತಿಗೆ ಹಾಕುವಂತ ತೀರ್ಮಾನ ಮಾಡಿದ್ದಾರೆ. ನಮಗೂ ಕರೆದಿದ್ದಾರೆ. ನಾಳೆ ವಿಧಾನಸಭಾ ಅಧಿವೇಶನದಲ್ಲಿ ನಾನು ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಧ್ವನಿಯನ್ನ ಎತ್ತುತ್ತೀನಿ ನಾಳೆ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.